ರಾವಣ ಈ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ. ಒಂದು ವೇಳೆ ರಾವಣನೇ ಇಲ್ಲದೆ ಹೋದ್ರಿ ರಾಮ ಅನ್ನೋ ಹೆಸರು ಜಗತ್ ಪ್ರಸಿದ್ಧಿ ಆಗ್ತಿರ್ಲಿಲ್ವೇನು? ರಾವಣ ಆ ಪರಶಿವನನ್ನೇ ಮೆಚ್ಚಿಸಿ ಆತ್ಮಲಿಂಗವನ್ನು ಪಡೆದುಕೊಂಡವನು. ಕುಬೇರನನ್ನು ಸೋಲಿಸಿ ಲಂಕೆಯನ್ನು ವಶಪಡಿಸಿಕೊಂಡಿದ್ದವನು. ಇಡೀ ಭಾರತದ ವೀರಾಗ್ರಣಿಗಳನ್ನು ಸೋಲಿಸಿ ಜಗದೇಕ ವೀರನಾಗಿ ನಿಂತವನು. ವೇದಾಂಗಗಳನ್ನು ಅಭ್ಯಾಸ ಮಾಡಿ ನಾಲಿಗೆಯ ತುದಿಯಲ್ಲೇ ವಿದ್ಯೆಯ ಅಧಿದೇವತೆಯನ್ನು ಪ್ರತಿಷ್ಠಾಪಿಸಿಕೊಂಡಿದ್ದವನು. ಇಂಥ ರಾವಣನ ಕುರಿತಾಗಿ ನೀವರಿಯದ ರಹಸ್ಯಗಳನ್ನು ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಮಿಸ್ಟ್ರಿ ಆಫ್ ಲೆಜೆಂಡ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ರಾವಣ ಬ್ರಹ್ಮ ಲಂಕಾಧೀಶ. ಅವನ ಬಗ್ಗೆ ಎಷ್ಟು ಹೇಳಿದರೂ ಅದು ಕಡಿಮೆನೆ. ರಾವಣನನ್ನು ರಾಕ್ಷಸ ಪ್ರತಿಲುಕ ಅಂತಾರೆ. ಆದರೆ ಅವನು ಜನ್ಮಹತ್ತ ಬ್ರಾಹ್ಮಣ. ಈ ರಾವಣಾಸುರನ ಜನ್ಮದ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವು ಅವತ್ತಿನ ಸಾಮಾಜಿಕ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ರಾವಣನ ತಂದೆ ವಿಶ್ವಾಶ್ರವ ಬ್ರಾಹ್ಮಣ ಋಷಿ. ಅವನು ಪುಲಸ್ತ್ಯನ ಮಗ. ಅವನಿಗೆ ಇಬ್ಬರು ಹೆಂಡತಿಯರಿದ್ದರು. ಮೊದಲ ಪತ್ನಿ ಹೆಸರು ವರವರ್ಮಿನಿ, ಎರಡನೇ ಪತ್ನಿ ಕೈಕಸಿ. ಈಕೆ ರಾಕ್ಷಸ ಕುಲಕ್ಕೆ ಸೇರಿದವಳು. ನಿಮಗೆ ಗೊತ್ತಿರಲಿ, ಅವತ್ತಿನ ಕಾಲಕ್ಕೆ ಜಾತಿಗೆ ಅಂತಹ ಪ್ರಾಮುಖ್ಯತೆಯನ್ನು ಕೊಡ್ತಿರಲಿಲ್ಲ. ಅದರಲ್ಲೂ ಅಂತರ್ಜಾತಿ ವಿವಾಹಗಳಿಗೆ ಅವತ್ತಿನ ಮಾನ್ಯತೆ ಇತ್ತು. ವಿಶ್ವಶ್ರವ ತಪೋನಿರತನಾಗಿದ್ದಾಗ ಅವನ ಸೇವೆ ಮಾಡಿದ ಈ ಕೈಕಸೆ ಬ್ರಾಹ್ಮಣನ ಪ್ರೀತಿಸಿ ಮದುವೆಯಾಗ್ತಾಳೆ. ಆಕೆಗೆ 4 ಮಕ್ಕಳಾಗ್ತಾರೆ: ರಾವಣ, ಕುಂಭಕರ್ಣ, ವಿಭೀಷಣ ಮತ್ತು ಶೂರ್ಪನಖ. ಇನ್ನು ಮೊದಲ ಪತ್ನಿಯ ಮಗ ಕುಬೇರನ ರಾಜಧಾನಿಯಾಗಿದ್ದು ಸ್ವರ್ಣಲಂಕೆ. ಅದನ್ನು ರಾವಣ ಬಲವಂತವಾಗಿ ಕುಬೇರನಿಂದ ವಶಪಡಿಸಿಕೊಳ್ತಾನೆ. ಅದೊಂದೇ ಅಲ್ಲ, ಕುಬೇರನ ಹತ್ರ ಕೂಡ ಇದ್ದ ಪುಷ್ಪಕವಿಮಾನ ಕೂಡ ಕಿತ್ಕೊಳ್ತಾನೆ ರಾವಣ. ಹೀಗೆ ಕುಬೇರನನ್ನು ಲಂಕೆಯಿಂದ ಓಡಿಸಿದ ರಾವಣ ಅದರ ಸುತ್ತಮುತ್ತಲಿದ್ದ ಬಲಿದ್ವೀಪ, ಅಂದರೆ ಇವತ್ತಿನ ಬಾಲಿ ಎಂದು ಕರೆಸಿಕೊಳ್ಳುವ ದ್ವೀಪ, ಮೊರೆಯ ದ್ವೀಪ, ಅಂಗದ್ವೀಪ, ವರಾಹ ದ್ವೀಪ, ಶಂಕುದ್ವೀಪ, ಯವದ್ವೀಪ, ಅಂದ್ರಾಲಯ ದ್ವೀಪ, ಕುಶದ್ವೀಪಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ತನ್ನ ದ್ವೀಪ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೆ. ಈ ಮಧ್ಯೆ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ ರಾವಣ ಅತ್ಯದ್ಭುತವಾದ ವರಗಳನ್ನು ಕೂಡ ಪಡೆದುಕೊಳ್ಳುತ್ತಾನೆ. ದೇವತೆಗಳು, ರಾಕ್ಷಸರು, ಗಂಧರ್ವ, ಕಿನ್ನರು ಯಾರಿಂದಲೂ ತನಗೆ ಸಾವು ಬರಬಾರದು ಅನ್ನೋ ವರ. ಇಷ್ಟೇ ಅಲ್ಲ, ತನ್ನ ಪ್ರಾಣವನ್ನು ತನ್ನ ಹೊಕ್ಕಳಲ್ಲಿ ಇಡುವಂತೆ ಬಡುಕೊಳ್ತಾನೆ. ಆನಂತರ ಶುರುವಾಗಿದ್ದು ಮನುಷ್ಯ ಬಲಿಷ್ಠ ಆಗ್ತಿದ್ದ ಹಾಗೆ, ಸಾವಿನ ಭಯವನ್ನು ಗೆಲ್ತಿದ್ದ ಹಾಗೆ ಅವನನ್ನು ಅಹಂಕಾರ ಅನ್ನೋದು ಆವರಿಸಿಕೊಂಡು ಬಿಡುತ್ತೆ. ರಾವಣನ ವಿಷಯದಲ್ಲೂ ಆಗಿದ್ದು ಕೂಡ ಅದೇ. ಅವನು ಇಕ್ಷ್ವಾಕು ವಂಶದ ರಾಜಕುಮಾರನ ತಾತ ಅನರಣ್ಯನನ್ನು ಕೊಂದು ಹಾಕ್ತಾನೆ. ರಾವಣನ ಕೈಲಿ ಸೋತು ಸಾಯುವಾಗ ಅನರಣ್ಯ ತನ್ನ ವಂಶದ ರಾಜಕುಮಾರನಿಂದಲೇ ನಿನಗೆ ಸಾವು ಅಂತ ಶಾಪ ಕೂಡ ಕೊಟ್ಬಿಡ್ತಾನೆ. ಆದರೆ ಈ ರಾವಣ ಅಪರಿಮಿತವಾದ ಶಿವಭಕ್ತಿಯನ್ನು ಹೊಂದಿದ್ದ. ಶಿವತಾಂಡವ ಸ್ತೋತ್ರವನ್ನು ಕೂಡ ರಚಿಸಿದ್ದ. ಅವನ ಪಾಂಡಿತ್ಯ ಹೇಗಿತ್ತು ಅಂದರೆ, ಗ್ರಹಗಳನ್ನೇ ಶಾಜಿಸಬಲ್ಲಷ್ಟು ಪಾಂಡಿತ್ಯ, ಖಗೋಳ ವಿಜ್ಞಾನ ಅವನಿಗೆ ಗೊತ್ತಿತ್ತು. ವೇದಾಂಗಗಳನ್ನು ಅವನು ಅರಿದು ಕುಡಿದಿದ್ದ. ಅತ್ಯದ್ಭುತವಾದ ಜ್ಯೋತಿಷಿಯಾಗಿದ್ದ ಬ್ರಹ್ಮನನ್ನು ನಮ್ಮ ಮನೆಯ ಪೌರವಕ್ಕೆ ಕರೆಯುವಷ್ಟು ಅವನ ಪಾಂಡಿತ್ಯವನ್ನು ಅಹಂಕಾರ ಬೆಳೆದಿತ್ತು. ಆಯುರ್ವೇದ ಹಾಗೂ ವೃಕ್ಷಶಾಸ್ತ್ರಕ್ಕೆ ಸಂಬಂಧಿಸಿದ ಹಾಗೆ ಅವನು ಬೃಹತ್ ಬ್ರಹ್ಮಣ ಕಿಷ್ಕಿಂಧೆಯ ವಾಲಿ ಜೊತೆಗೆ ಯುದ್ಧದಲ್ಲಿ ಒಮ್ಮೆ ಸೋತಿದ್ದ. ಸಹಸ್ರವೀರ್ಯಾರ್ಜುನ ಅನ್ನೋ ರಾಜನೊಬ್ಬ ಬ್ರಹ್ಮನಿಂದ ಹೊರ ಪಡೆಯುವ ಮೊದಲೇ ಸೋಲಿಸಿದ. ಅದನ್ನು ಮತ್ತೆ ನಿಲ್ಲಿಯೂ ಸೋತಿಲ್ಲ. ವಾಲಿ ಕೂಡ ಇವನ ಶೌರ್ಯ ಹಾಗೂ ಪರಾಕ್ರಮಗಳನ್ನು ಮೆಚ್ಚಿಕೊಂಡಿದ್ದ. ರಾವಣ ಜೊತೆಗೆ ಸ್ನೇಹ ಬೆಳೆಸಿದನಂತೆ. ಹೀಗಾಗಿ ಸ್ವರ್ಣಲಂಕೆ ಹಾಗೂ ಕಿಷ್ಕಿಂಧೆಯ ನಡುವೆ ಸೌಹಾರ್ದಿತ ಸಂಬಂಧ ಇತ್ತು. ರಾಮಾಯಣದಲ್ಲಿ ರಾವಣನನ್ನು ಸೀತಾಪಹರಣದ ಖಳನಾಯಕನನ್ನಾಗಿ ಚಿತ್ರಿಸಲಾಗಿದೆ. ಆದರೆ ಒಂದು ಮೂಲದ ಪ್ರಕಾರ ರಾಮನ ಜೊತೆ ಕಾಡಿನಲ್ಲಿ ವಾಸ ಮಾಡುವುದನ್ನು ನೋಡೋದಕ್ಕಾಗದೆ ತನ್ನ ಮಗಳನ್ನು ಲಂಕೆಗೆ ಕರೆದುಕೊಂಡು ಬಂದನೇ ಹೊರತು ಅವಳನ್ನು ಮದುವೆಯಾಗುವುದಕ್ಕೆ ಅಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ. ಹಾಗಾದರೆ ರಾಮನಿಗೆ ಹೇಳೆ ಕರ್ಕೊಂಡು ಬರುವುದಿತ್ತಲ್ವಾ ಅನ್ನೋ ಪ್ರಶ್ನೆಗೆ ಕೂಡ ಉತ್ತರ ಸ್ಪಷ್ಟ. ಇಕ್ಷ್ವಾಕು ವಂಶದ ಜೊತೆಗೆ ರಾವಣನಿಗೆ ವೈರತ್ವ ಇತ್ತು. ರಾಮನಿಗೆ ಭೇಟಿ ಮಾಡಿ ನಿನ್ನ ಹೆಂಡತಿನ ನನ್ನ ಮನೆಗೆ ಕಳಿಸಿಕೊಡು ಅಂತ ಕೇಳೋ ಸೌಹಾರ್ದತೆ ಅವರ ನಡುವೆ ಇರಲಿಲ್ಲ. ಆದರೆ ರಾವಣ ಬ್ರಹ್ಮ ಅಂತ ಯಾವ ನೀಚ ಆಲೋಚನೆ ಹೊಂದಿರಲಿಲ್ಲ ಅಂತ ರಾವಣನ ಅಭಿಮಾನಿಗಳು ಇವತ್ತಿಗೂ ನಂಬ್ತಾರೆ. ಎಷ್ಟು ಪ್ರಾಮಾಣಿಕನಾಗಿ ಕಾಣಿಸಿಕೊಳ್ತಾನೆ ಅಂದರೆ, ಯಾವ ರಾಮನ ಜೊತೆಗೆ ತಾನು ಯುದ್ಧ ಮಾಡಬೇಕಿತ್ತೋ ಅದೇ ರಾಮನಿಗೆ ಯುದ್ಧಕ್ಕೆ ಅತ್ಯದ್ಭುತವಾದ ಮುಹೂರ್ತ ಯಾವುದು ಅನ್ನೋದನ್ನು ತಿಳಿಸಿಕೊಡ್ತಾನೆ. ರಾವಣ ಮನಸ್ಸು ಮಾಡಿದರೆ ರಾಮನಿಗೆ ಕೆಡುಕಾಗಬಲ್ಲ ಮುಹೂರ್ತವನ್ನು ಫಿಕ್ಸ್ ಮಾಡಿ ಕಳುಹಿಸಬಹುದಿತ್ತು. ಇನ್ನು ರಾಮ ಕೂಡ ರಾವಣನನ್ನು ಅದೆಷ್ಟು ನಂಬಿದ್ದ ಅಂದರೆ, ಅವನು ಸಾಯುವ ಕೊನೆಗಳಿಗೆಯಲ್ಲಿ ಲಕ್ಷ್ಮಣನನ್ನು ಕರೆದು ರಾವಣ ಬ್ರಹ್ಮನಿಂದ ರಾಜ್ಯಾಡಳಿತದ ಪಾಠ ಹೇಳಿಸುವಂತ ಅಪ್ಪಣೆ ಕೊಡ್ತಾನೆ. ಇದರ ಅರ್ಥ ರಾವಣ ಈ ಜಗತ್ತು ಕಂಡ ಅತ್ಯಂತ ಅದ್ಭುತ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿದ್ದ. ರಾಜ್ಯಾಡಳಿತ ರಾವಣನನ್ನ ದಶಗ್ರೀವ ಅಂತೆಲ್ಲ ಕರೀತಿದ್ರು. ಹಾಗಂದ್ರೆ ಇವನಿಗೆ ಲಿಟ್ರಲಿ 10 ತಲೆಗಳು. ಇವನಿಗೆ ಅಕಸ್ಮಾತ್ ಅದು ಹೀಗೇನಾದ್ರೂ ಇದ್ರೆ ಅದು ಅವನ ಪಾಲಿಗೆ ಶಾಪವಾಗಿರ್ತಿತ್ತು. ಹಾಗೆ ತಲೆಗಳು 11 ಇರಬೇಕು ಅಥವಾ 9 ಇರಬೇಕು. 10, 12 ಹೀಗಿದ್ರೆ ದೇಹ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ರಾವಣನಿಗೆ 10 ತಲೆಗಳಿರಲಿಲ್ಲ, ಬದಲಿಗೆ 10 ಬುದ್ಧಿವಂತರಿಗೆ ಇರುವಷ್ಟು ಜ್ಞಾನ ಅವನಿಗೊಬ್ಬನಿಗೆ ಇತ್ತು.
ಅವನು ಒಂದು ವಿಷಯವನ್ನು 10 ರೀತಿ ಯೋಚಿಸಬಲ್ಲವನಾಗಿದ್ದ. ಅವನು 10 ಮಂದಿಯಷ್ಟು ಬಲಿಷ್ಠನಾಗಿದ್ದ. ಅವನು ಜ್ಞಾನದಲ್ಲಿ, ಶಕ್ತಿಯಲ್ಲಿ, ಆಲೋಚನೆಗಳಲ್ಲಿ ದಶಕಂಠನಾಗಿದ್ದ. ಹೀಗಾಗಿ ರಾವಣ ದಶಕಂಠ ರಾವಣ ಅನ್ನಿಸಿಕೊಂಡ. ಇದು ಲಂಕಾಧಿಪತಿ ರಾವಣನ ಕುರಿತಾದ ಒಂದಿಷ್ಟು ಮಾಹಿತಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಇಂಥ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಮಿಸ್ಟ್ರಿ ಆಫ್ ಲೆಜೆಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ.